ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುಭೆ ಕುರುವಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ. ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲಾನುಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿ ನೋಡಿ, ಮನೆಯಲ್ಲಿ ಕಳಸ ಸ್ಥಾಪನೆಯನ್ನು ಮಾಡ್ತಾರೆ. ಕೆಲವೊಬ್ಬರು ಮನೆಯಲ್ಲಿ ಪ್ರತಿದಿನ ನಿತ್ಯ ಕಳಸ ನೀರು ಅಥವಾ ವಾರಕ್ಕೊಮ್ಮೆ ಚೇಂಜ್ ಮಾಡ್ತಕ್ಕಂಥದ್ದು ಇವೆಲ್ಲ ನೋಡ್ತಾ ಇರ್ತವೆ. ಈ ಕಳಸ ಸ್ಥಾಪನೆಯ ಮುಖ್ಯ ವಿಚಾರಗಳೇನು? ನಿತ್ಯ ಕಳಶ ಅಂತ ನೋಡಿದ್ವಿ. ಆ ನಿತ್ಯ ಕಳಶ ಸ್ಥಾಪನೆಯನ್ನು ಮಾಡೋದ್ರಿಂದ ಮನೆಗೆ ಯಾವ ರೀತಿಯಾದಂಥ ಅಭಿವೃದ್ಧಿ ಬರ್ತದೆ, ಹಾಗೆ ಯಾವ ಒಂದು ಸಮಸ್ಯೆಗಳಿಂದ ಪಾರಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ, ಅದನ್ನು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಖಂಡಿತವಾಗಿ ಯಾರೂ ಸ್ಕಿಪ್ ಮಾಡಬೇಡಿ, ನೋಡ್ತಕ್ಕಂಥ ಕೆಲಸವನ್ನು ಮಾಡಿ. ಭಾಳಷ್ಟು ಒಳ್ಳೆಯದು ಮಾಹಿತಿಯನ್ನು ಕೊಡಲಿಕ್ಕೆ ನಾನು ತಯಾರಿದ್ದೇನೆ. ಖಂಡಿತ ಕೇಳ್ತಕ್ಕಂಥ ಮನಸ್ಥಿತಿಯನ್ನು ನೀವು ಮಾಡಬೇಕಷ್ಟೆ. ಮಂಗಳವಾರ ಈ ದಿನ ಪಂಚಾಂಗವನ್ನು ನಾವು ಪಠನೆ ಮಾಡೋಣ. ಮಂಗಳವಾರ ಚತುರ್ಥಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲ ಪಕ್ಷ, ಪ್ರೀತಿ ಯೋಗ, ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರತಕ್ಕಂಥದ್ದು. ಚಂದ್ರ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 3:29 5 ಗಂಟೆವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 9:22 10 ಗಂಟೆ 54 ಗುಳಿಕ ಕಾಲ ಮಧ್ಯಾಹ್ನ 12:25 1 ಗಂಟೆ 57 ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ 8:41 9 ಗಂಟೆ 31 ಹಾಗೆ ಕಂಟಕ ಮೃತ್ಯುದೋಷ ಸಹಿತವಾಗಿ 7 ಗಂಟೆ 1 7 ಗಂಟೆ 51 ಸ್ನೇಹಿತರೆ, ಈ ದಿನದ ದ್ವಾದಶ ರಾಶಿಗಳ ಯಾವ ಫಲ ಇರ್ತದೆ ನೋಡ್ಕೊಂಬರೋಣ. ಮೊದಲು ಮೇಷರಾಶಿಯ ಫಲ. ಮೇಷರಾಶಿಯವ್ರಿಗೆ ನೋಡಿ, ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ, ಸಂಗಾತಿಯ ಆರೋಗ್ಯದ ವಿಚಾರವಾಗಿ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸಾಧ್ಯವಾದಷ್ಟು ಈ ದಿನ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪದ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಓಂ ರೀಂ ದುಂ ದುರ್ಗಾ ಯೈ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಶುಭ ಆಗ್ತದೆ. ಹಾಗೆ ವೃಷಭ ರಾಶಿಯವರಿಗೆ ಲಾಭದಲ್ಲಿ ಕಡಿಮೆ ಇರತಕ್ಕಂಥದ್ದು, ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ಇರತಕ್ಕಂಥದ್ದು, ಅಣ್ಣ ಇರತಕ್ಕಂಥ ಸಹೋದರ ಒಂದು ವಿಚಾರದಲ್ಲಿ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತದೆ. ಸಾಧ್ಯವಾದಷ್ಟು ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ಳಿ, ಫ್ರಸ್ಟ್ರೇಷನ್ ಆಗೋದು ಬೇಡ. ಸಾಧ್ಯವಾದಷ್ಟು ಕೂಡ ಶಿವನ ಮಂತ್ರಗಳು ಬಹಳ ಮುಖ್ಯವಾಗಿ ನಿಮಗೆ ಶುಭವನ್ನು ತರ್ತದೆ. ಹಾಗೆ ಕ್ಷೀರಾಭಿಷೇಕ ಕೂಡ ನಿಮಗೆ ಒಳ್ಳೆಯ ಒಂದು ಫಲಗಳನ್ನು ಕೊಡ್ತಕ್ಕಂಥ ಸನ್ನಿವೇಶ ಬರ್ತದೆ. ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಲಾಭ ಇರತಕ್ಕಂಥದ್ದು ದಿನ. ಕೆಲಸ ಕಾರ್ಯಗಳು ಮತ್ತು ನಿಮ್ಮ ಯಾವುದೇ ಒಂದು ವಹಿವಾಟುಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಗತಿಯಾದರೂ ಸಹಿತ ಲಾಭ ಇರತಕ್ಕಂಥ ದಿನ. ಖಂಡಿತವಾಗಿ ಯಾರ್ಯಾರು ಈ ಒಂದು ಮಿಥುನ ರಾಶಿಯಲ್ಲಿದ್ದೀರೋ ಇದನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಕಟಕ ರಾಶಿಯವರಿಗೆ ಸ್ವಲ್ಪ ಪ್ರಯಾಣದಲ್ಲಿ ವಿಳಂಬತೆ, ಮಂದಗತಿ ಅಂತ ನೋಡಿದ್ವಿ. ಹಾಗೆ ಧಾರ್ಮಿಕವಾದಂಥ ಮನೋಭಾವ ಕಡಿಮೆ ಇರ್ತದೆ. ಯಾರಿಗೂ ಯಾವುದಾದ್ರೂ ವಿಚಾರಗಳನ್ನು ತಾವು ಹೇಳಬೇಕು, ಸಜೆಸ್ಟ್ ಮಾಡಬೇಕು ಅಂದರೆ ಮನಸ್ಸು ಒಪ್ಪೋದೇ ಕಷ್ಟ ಇರ್ತದೆ. ಈ ಥರ ಕಟಕ ರಾಶಿಯವರಿಗೆ ಲೇಸಿನೆಸ್ ಕಾಡ್ತಕ್ಕಂಥ ಸನ್ನಿವೇಶ ಇರತಕ್ಕಂಥದ್ದು ಇರುತ್ತೆ. ಭಾಗ್ಯದಲ್ಲಿ ಶುಕ್ರನಿದ್ದಾನೆ, ವಕ್ರನಾಗಿದ್ದಾರದಿಂದ ಸ್ವಲ್ಪ ಭಾಗ್ಯದ ಕೊರತೆ ಉಂಟಾಗ್ತಕ್ಕಂಥದ್ದು. ಶಿವನ ನಾಮಸ್ಮರಣೆ ನಿಮಗೆ ಶುಭತ್ವವನ್ನು ತರುತ್ತೆ. ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು, ಜಾಗರೂಕರಾಗಿರಿ. ಸ್ವಲ್ಪ ಮಟ್ಟಿಗೆ ನಿಮ್ಮ ಒತ್ತಡಗಳಿರ್ತಕ್ಕಂಥ ದಿನ, ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ದಿನ, ನೀವು ಮಾಡ್ತಕ್ಕಂಥ ತಪ್ಪಿಗೆ ಅರಿವಿನ ದಿನ ಸಹಿತವಾಗಿ ಆಗ್ತದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಎಚ್ಚರ ಕಾಲ. ಬಾಸ್ ಕಿರಿಕಿರಿ ಆಗಬಹುದು, ಸಂಗಾತಿಯಿಂದ ಮನಸ್ತಾಪಗಳು ಬರ್ಬೋದು. ಸಾಧ್ಯವಾದಷ್ಟು ಬಿಳಿ ಜೋಳವನ್ನು ಅಥವಾ ಬಿಳಿಯ ಒಂದು ಜೋಳದಿಂದ ಮಾಡಿರ್ತಕ್ಕಂಥ ರೊಟ್ಟಿಯನ್ನಾದರೂ ದಾನ ಕೊಡ್ತಕ್ಕಂಥದ್ದು, ಹಸುಗಳಿಗೆ ತಿನ್ನಿಸ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ, ಕಂಕಣ ಯೋಗ ಭಾಗ್ಯವಿದ್ದರೂ ಸಹಿತ ವಿಳಂಬತೆ ಅಂತ ತೋರಿಸ್ತದೆ. ವ್ಯಾಪಾರ ಸಹಿತವಾಗಿ ಸ್ವಲ್ಪ ವಿಳಂಬ. ತಾವು ಯಾವುದಾದ್ರೂ ಪಾರ್ಟ್ನರ್ಶಿಪ್ ಮಾಡ್ತಿದ್ದೀವಿ, ಸ್ವಲ್ಪ ವಿಳಂಬತೆ ತೋರಿಸ್ತಕ್ಕಂಥದ್ದು ಇರುತ್ತೆ. ಆ ವಿಳಂಬತೆ ದೂರ ಮಾಡಲಿಕ್ಕೋಸ್ಕರ ಓಂ ಶುಂ ಶುಕ್ರಾಯ ನಮಃ, ಓಂ ಶುಂ ಶುಕ್ರಾಯ ನಮಃ, ಓಂ ಶುಂ ಶುಕ್ರಾಯ ನಮಃ ಮಂತ್ರಗಳನ್ನು ಹೇಳಿ ಒಳ್ಳೆಯ ಪರ್ಫ್ಯೂಮ್, ಸುಗಂಧ ದ್ರವ್ಯಗಳನ್ನು ಹಾಕ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ತುಲಾರಾಶಿಯವರಿಗೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ. ಆ ಸೋಂಬೇರಿತನ ಅವಕಾಶಗಳಿಂದ ವಂಚಿತ. ವ್ಯಾಪಾರ ಚೆನ್ನಾಗಿರುತ್ತೆ, ಎಲ್ಲ ಮಾಡುತ್ತೆ. ಆ ಸೋಂಬೇರಿತನ
ನಿಮ್ಮನ್ನು ಈ ದಿನ ಸ್ವಲ್ಪ ನಷ್ಟಕ್ಕೆ ದೂಡ್ತಕ್ಕಂಥ ಸನ್ನಿವೇಶ ಬರ್ತದೆ. ಸಾಧ್ಯವಾದಷ್ಟು ಸೋಂಬೇರಿತನವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಸ್ವಲ್ಪ ಸಮುದ್ರ ಉಪ್ಪನ್ನು ಹಾಕಿ ಈ ದಿನ ಸ್ನಾನ ಮಾಡಿ ಶುಭ ಆಗ್ತದೆ. ಹಾಗೆ ಆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ವಿಪರೀತ ಬುದ್ಧಿ ವಿನಾಶ ಕಾರಣ. ವೃಶ್ಚಿಕ ರಾಶಿಯವರಿಗೆ ನಾನಾ ರೀತಿಯಾದಂಥ ಥಾಟ್ಸ್ ಬರ್ಬೋದು. ಸ್ವಲ್ಪ ಪ್ರೀತಿಯಲ್ಲಿ ವಿಳಂಬತೆ, ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ವೃಶ್ಚಿಕ ರಾಶಿಯಲ್ಲಿ ಯಾರಿದ್ದೀರೋ ಖಂಡಿತವಾಗಿ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ, ಇದನ್ನು ಆಪತ್ತುಗಳು ದೂರ ಆಗ್ತದೆ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ಈ ದಿನ ವಾಹನ ಖರೀದಿ ಮಾಡಬೇಕು ಅಂತ ಮನಸ್ಥಿತಿ ಇರುತ್ತೆ, ಅಥವಾ ನಾನು ರೆಸ್ಟ್ ಆಗಬೇಕು ಅಂತಕ್ಕಂಥದ್ದು ಮನಸ್ಥಿತಿ ಇರುತ್ತೆ. ಬಟ್ ನೋ ಯೂಸ್, ಖಂಡಿತ ಕಷ್ಟ, ವಿಳಂಬತೆ ಅಂತ ನೋಡಿದ್ವಿ. ಕುಟುಂಬದ ಜೊತೆಗೆ ಒಳ್ಳೆಯ ಒಂದು ಕಾಲಗಳನ್ನು ಕಳಿಬೇಕು ಅಂತಕ್ಕಂಥ ಮನಸ್ಥಿತಿ ಬಂದರೂ ಸಹಿತವಾಗಿ ಕೆಲಸದ ಒತ್ತಡದ ಕಾರಣ ದೂರ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು, ಅಥವಾ ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ರಿಂದ ನೀವು ಸಹಿತವಾಗಿ ಓಂ ರೀಂ ದುಂ ದುರ್ಗಾಯೈ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ, ಶುಭ ಆಗ್ತದೆ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಇದೆ. ಪ್ರಯತ್ನ, ಅಧಿಕಾರವನ್ನು ಭಾಳಷ್ಟು ಪ್ರಯತ್ನಗಳನ್ನು ಮಾಡಬೇಕು. ಯಾವುದೇ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಈ ದಿನ ನಿಮ್ಮ ಪ್ರಯತ್ನ ಬಹಳ ಮುಖ್ಯ. ಸಾಧ್ಯವಾದಷ್ಟು ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡ್ಕೊಳ್ಳಿ. ಹಾಗೆ ಸುಗಂಧ ದ್ರವ್ಯವನ್ನು ನೀವು ಹಾಕ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಹಾಗೆ ಕುಂಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಹಣಕಾಸಿನ ವಿಚಾರ ಮಂದಗತಿ ಇರ್ತದೆ, ಕನ್ಸಿಸ್ಟೆನ್ಸಿ ಇರುತ್ತೆ, ನಥಿಂಗ್ ಟು ವರಿ. ಒಂದು ದೀರ್ಘವಾಗಿರ್ತಕ್ಕಂಥ ಲಾಭದ ದಿನ ಕೂಡ ಕುಂಭರಾಶಿಯವ್ರಿಗಿರುತ್ತೆ. ನೀವು ಸಹಿತವಾಗಿ ದುರ್ಗಾ ಮಂತ್ರ ಅಥವಾ ಶ್ರೀ ಸೂಕ್ತಗಳಂಥ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ, ಇನ್ನಷ್ಟು ಶುಭ ಕಾಲ ಬರುತ್ತೆ. ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಗೊಂದಲದ ವಾತಾವರಣ ಮುಂದುವರಿತದೆ. ಈ ದಿನ ಕೂಡ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಸಿಂಗ್ ನೇಚರ್ ಡೇ. ತಾವು ಮಾಡ್ತಕ್ಕಂಥ ಕೆಲಸ, ನೀವು ಮಾಡ್ತಕ್ಕಂಥ ಬುದ್ಧಿ ಅಂದರೆ ನೀವು ಮಾಡಿದ ಯಾವುದೋ ಕೆಲಸಕ್ಕೆ ಯಾವುದೋ ಕೆಲಸಗಳನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಈ ಮೀನರಾಶಿಯವರಿಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಾಧ್ಯವಾದಷ್ಟು ರಾಯರ ಕುರಿತು ಆರಾಧನೆ ನಿಮಗೆ ಶುಭತ್ವವನ್ನು ತರುತ್ತೆ. ಇಷ್ಟು ಈ ದಿನದ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ. ನೋಡಿ, ಭಾಳ ಮುಖ್ಯವಾಗಿ ಮಂಗಳ ಕಳಶ ಅಂತ ನೋಡಿದ್ವಿ. ಕೆಲವೊಂದು ಮನೆಗಳಲ್ಲಿ ಪ್ರತಿನಿತ್ಯ ಕಳಶ ಸ್ಥಾಪನೆಯನ್ನು ಮಾಡ್ತಾರೆ. ಒಂದು ತಾಮ್ರದ ಚಂಬಿನಲ್ಲಿ ವಿಳೆದೆಲೆ, ಹಾಗೆ ನೀರು, ಒಂದು ಕಾಯನ್ನು ಇಟ್ಟು ಅಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಇದರಿಂದ ಮನೆಯಲ್ಲಿ ಬರ್ತಕ್ಕಂಥ ನಕಾರಾತ್ಮಕ ಶಕ್ತಿ ದೂರ ಆಗ್ತದೆ. ಕಳಶ ಸ್ಥಾಪನೆ ವಿಶೇಷವಾಗಿ ಒಂದು ನೀವು ಆಯಾ ಮನೆ ದೇವರ ಒಂದು ಕಳಶವನ್ನಾದರೂ ಸ್ಥಾಪನೆಯನ್ನು ಮಾಡ್ಕೋಬೋದು, ಅಥವಾ ನಿಮ್ಮ ಇಷ್ಟ ದೇವತೆಯ ಆವಾಹನೆಯನ್ನು ಮಾಡಿ ಕಳಶವನ್ನು ಸ್ಥಾಪನೆಯನ್ನು ಮಾಡಿಕೊಂಡು ಪ್ರತಿನಿತ್ಯದ ಕಳಶ ಸ್ಥಾಪನೆ. ಕೆಲವೊಬ್ಬೊಬ್ಬರ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂದರೆ ನಿಮ್ಮ ಹೆಬ್ಬಾಗಿಲ ಮೇಲೆ ಕಳಶವನ್ನಾದರೂ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಆ ವಾಸ್ತು ದೋಷ ಪರಿಹಾರ ಆಗಿ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ. ಪ್ರತಿನಿತ್ಯ ಕೆಲವೊಂದು ಮನೆಗಳಲ್ಲಿ ಕಳಶ ನೀರನ್ನು ಚೆಲ್ಲಿ ಅಂದರೆ ಗಿಡಗಳಿಗೆ ಹಾಕಿ ಮತ್ತೆ ವಿಳೆದೆಲೆಯನ್ನು ಇಟ್ಟು ಒಂದು ಕಾಯನ್ನು ಇಡ್ತಕ್ಕಂಥದ್ದು ಪದ್ಧತಿ ಇದೆ. ಅದರಿಂದ ದೋಷ ನಿವಾರಣೆ ಆಗ್ತಕ್ಕಂಥದ್ದು ಸಾಧ್ಯತೆ ಬರುತ್ತೆ. ಶುಭ ಇರತಕ್ಕಂಥ ಕೆಲಸ ನಿತ್ಯ ಯಾರು ಈ ಕೆಲಸಗಳನ್ನು ಮಾಡ್ತಾರೋ ಸುಖ ಶಾಂತಿ ಸಮೃದ್ಧಿಗಳು ನಿಧಾನಕ್ಕೆ ತಮ್ಮ ಮನೆಯಲ್ಲಿ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.